ನಮಸ್ಕಾರ ಎಲ್ರಿಗೂ ಇನ್ಸೈಟ್ ರಶ್ ನ್ಯೂಸ್ಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಭಾನುವಾರ ರಜಾದಿನ ಅನ್ನೋದು ಹೊಸ ವಿಷಯ ಏನಲ್ಲ. ಆದರೆ ಭಾನುವಾರ ಕೇಂದ್ರ ಸರ್ಕಾರ ಕೆಲಸ ಮಾಡಿತ್ತು, ಸಂಸತ್ತಿಗೆ ಬಂದಿತ್ತು, ಹಾಗೆ ಬಹು ನಿರೀಕ್ಷಿತ ಬಜೆಟನ್ನು ಮಂಡನೆ ಮಾಡಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಅಲ್ಲಿನ ವಿಪಕ್ಷಗಳು ಹಾಗೆ ರಾಜ್ಯ ಬಜೆಟ್ ನಂತರ ಇಲ್ಲಿನ ವಿಪಕ್ಷಗಳು ಒಂದಿಷ್ಟು ರೆಡಿಮೇಡ್ ಡೈಲಾಗ್ಗಳನ್ನ ಹೇಳೋದು ಕಾಮನ್ನು. ಇದು ರೈತ ವಿರೋಧಿ ಬಜೆಟ್, ಇದು ಹಿಂದುಳಿದ ವರ್ಗಗಳ ಪರವಾಗಿ ನಿಲ್ಲದೇ ಇರೋ ಬಜೆಟ್, ಇದು ದೇಶದ ಶ್ರಮಿಕ ವರ್ಗಕ್ಕೆ ಸೂಕ್ತವಲ್ಲದ ಬಜೆಟ್, ಅಭಿವೃದ್ಧಿಯನ್ನೇ ಮರೆತಿರೋ ಬಜೆಟ್. ಹೀಗೆ ಪ್ರತಿ ವರ್ಷದ ಬ್ಯಾಂಡ್ ಬಾರಿಸೋದು ಭಾರತಕ್ಕೆ ವಕ್ರಿಸೋ ಒಂದು ಹಣೆಬರ. ಆಸ್ ಎಕ್ಸ್ಪೆಕ್ಟೆಡ್, ಮೋದಿಯ ರಾಜಕೀಯ ವಿರೋಧಿಗಳು ಅವರ ಸರ್ಕಾರದ ದುಡ್ಡು ಕಾಸಿನ ದೊಡ್ಡಮ್ಮ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಬಗ್ಗೆ ಕೂಡ ಇಂತಹದ್ದೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಲೇಡಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ಹಂತ ಮುಂದೆ ಹೋಗಿ ಹೊಸದೊಂದು ವಿವರಣೆಯನ್ನು ಕೊಟ್ಟರು. ಯೂನಿಯನ್ ಬಜೆಟ್ ಒಂದು ಹಂಪ್ಟಿ ಡಂಪ್ಟಿ ಬಜೆಟ್ ಅಂತಿದ್ದಾರೆ. ಹಾಗಾದರೆ ಏನಿದು ಹಂಪ್ಟಿ ಡಂಪ್ಟಿ ಬಜೆಟ್ ಅಂದರೆ? ಇದೊಂದು ರೈಮ್ನ ಕ್ಯಾರೆಕ್ಟರ್, ಅದು ಇಂಗ್ಲೀಷ್ ರೈಮ್ನ ಕ್ಯಾರೆಕ್ಟರ್. ಇದೊಂದು ಕಾರ್ಟೂನ್ಗೆ ಹೋಲುವ ಗಟ್ಟಿ ಇಲ್ಲದ ಸತ್ವ ಕಾಣದ ಬಜೆಟ್ ಅಂತ ಇಂಡೈರೆಕ್ಟ್ ಆಗಿ ಹಂಪ್ಟಿ ಡಂಪ್ಟಿಗೆ ಹೋಲಿಸಿ ಬ್ಯಾನರ್ಜಿ ಅವರು ಹೇಳಿದರು. ಅವರಿಗೆ ಈ ರೈಮ್ಸ್ ಹಾಗೆ ರೈಮಿಂಗ್ ವರ್ಡ್ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಯಾಕಂದರೆ ಹಂಬ ಹಂಬ ರಂಬ ರಂಬ ಬಂಬ ಬಂಬ ಅವ್ರದೇ ಬೈಲಿ ಬಂದ ಟ್ರೋಲ್ ಆಗಿತ್ತಲ್ವಾ. ಮಮತಾ ಬ್ಯಾನರ್ಜಿ ಅವರ ಈ ಕಡುಗೋಪಕ್ಕೆ ಇನ್ನೊಂದು ರಾಜಕೀಯ ಆಯಾಮ ಅಂತ ಏನು ನೋಡಬೇಕಂತ ಇರಲಿಲ್ಲ. ಯಾಕಂದರೆ SIR ಅನ್ನೋದು ಬಂದ ಮೇಲೆ ದೀದಿ ಸ್ವಲ್ಪ ಪ್ಯಾನಿಕ್ ಆದಂಗೆ ಕಾಣಿಸ್ತಾ ಇದ್ದಾರೆ. ವೋಟ್ ಬ್ಯಾಂಕ್ ಅಂತಲೇ ಇದ್ದವರು ಬಂಗಾಳ ಬಿಟ್ಟು ಬಾಂಗ್ಲಾದೇಶ ಸೇರಿಕೊಳ್ಳೋ ತವಕದಲ್ಲಿದ್ದಾರೆ. ಚುನಾವಣಾ ಆಯೋಗ ರೆಡಿ ಮಾಡಿದ ಈ ಕಷಾಯ ಅದೆಷ್ಟು ಘಾಟ್ ಅಂದರೆ ಅಕ್ರಮ ಮತದಾರರು ಬಿಲ ಸೇರ್ತಾ ಇದ್ದಾರೆ. ಇದು TMC ಪಾಲಿಗೆ ಕಷ್ಟವೇ. ಈ ಟೈಮಲ್ಲಿ ಮೋದಿ ಸರ್ಕಾರ ಬಂಗಾಲಕ್ಕೂ ಸೇರಿ ರೈತರಿಗೆ, ವಿದ್ಯಾರ್ಥಿಗಳಿಗೆ, ಶ್ರಮಿಕರಿಗೆ, ಹಿಂದುಳಿದ ವರ್ಗದ ಜನರಿಗೆ ಮಾಡ್ತಾ ಇರೋ ಮೋಸ ಅಂತಲೇ ಹೇಳಿಕೆಗಳ ಮೂಲಕ ಪಾಲಿಟಿಕ್ಸ್ ಮಾಡ್ತಾ ಇರೋದು ಇದು ತುಂಬ ಹಳೆಯ ಸ್ಟ್ರಾಟಜಿ. TMC ರಾಜಮಾತೆ ಇಂಥದ್ದೊಂದು ಹೇಳಿಕೆ ನೀಡಿದ ಮೇಲೆ ಅವರ ಪಕ್ಷದವರು ಮೌನ ಗೌರಿ ವ್ರತಕ್ಕೇನು ಕೂರೋದಿಲ್ಲ. ತೃಣಮೂಲ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಅವರು ಭಾನುವಾರ ಕೇಂದ್ರ ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮೋದಿ ಸರ್ಕಾರ ಪಶ್ಚಿಮ ಬಂಗಾಳದ ಜನರನ್ನು ಬಾಂಗ್ಲಾದೇಶಿಗಳ ಹಾಗೆ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ರಂತೆ. ಆ ಕಡೆ ಶಶಿ ತರೂರು, ಈ ಕಡೆ TMC ನಾಯಕರದ್ದು ಒಂದೇ ಹಾಡು, ಸ್ವಲ್ಪ ಸಾಹಿತ್ಯ ಬೇರೆ ಅಷ್ಟೇ. ಮುಖ್ಯ ಅಂಶ ನೋಡೋದಾದರೆ ತಮ್ಮ ರಾಜ್ಯದ ಹೆಸರನ್ನು ಸರಿಯಾಗಿ ಹೇಳಿಲ್ಲ ಅನ್ನೋದೇ ಅವ್ರ ಗೋಳು. ವಿಪಕ್ಷಗಳ ಈ ಟೀಕೆಗಳನ್ನು ಸೀರಿಯಸ್ ಆಗಿ ತಗೊಂಡ್ರೆ ಇಡೀ ವಾರ ಬಜೆಟ್ ಪ್ರೋಗ್ರಾಮ್ ಇರುತ್ತೇನೋ ಗೊತ್ತಿಲ್ಲ. ಯಾಕಂದರೆ ಭಾರತದಲ್ಲಿ ಅಷ್ಟು ರಾಜ್ಯಗಳಿದ್ದಾವೆ, ಅಲ್ಲಿ ಕೂಡ ಆಡಳಿತ ಪಕ್ಷಗಳು ವಿಪಕ್ಷಗಳು ಇದ್ದಾವೆ. ಬಜೆಟ್ ಭಾಷಣ 85 ನಿಮಿಷಗಳಷ್ಟು ಉದ್ದ ಆಗಿತ್ತು. 5100 ಸೆಕೆಂಡ್ಗಳಲ್ಲಿ ಬಂಗಾಳವನ್ನು ಉಲ್ಲೇಖಿಸಲೇ ಇಲ್ಲ. ಬಂಗಾಳವನ್ನು ಮರೆತುಬಿಡಿ, ರೈತರು, ಯುವಕರು ಯಾರಿಗೂ ಏನೂ ಇರಲಿಲ್ಲ ಅನ್ನೋದು TMC ಅವರ ಅಳಲು. ಇನ್ನೊಂದು ದೊಡ್ಡ ನಿರ್ಧಾರವನ್ನು ಭಾರತ ಸರ್ಕಾರ ತಗೊಂಡಿದೆ. ಬಾಂಗ್ಲಾದೇಶದಲ್ಲಿ ಅಲ್ಲಿನ ಸಮಸ್ಯೆಗಳು ಹೊದ್ದು ಹಾಸಿ ಇನ್ನೊಂದು ದೇಶಕ್ಕೆ ಕೊಡೋ ಥರ ಆಗಿದೆ. ಅಲ್ಲಿನ ನಾಗರಿಕ ಸಂಘರ್ಷದ ಹೆಸರಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಇನ್ನಿಲ್ಲದ ದೌರ್ಜನ್ಯ ಮಾಡಲಾಗ್ತಾ ಇದೆ. ಭಾರತ ಕಠಿಣ ಶಬ್ದದಲ್ಲಿ ಟೀಕೆ ಮಾಡಿದಾಗ ಅಲ್ಲಿನ ನೋಬೆಲ್ ಪ್ರಧಾನಿ ಇದ್ದಾರಲ್ಲ, ನಮ್ಮ ಸರ್ಕಾರ ಹಿಂದೂಗಳ ಪರ ಇದೆ ಅಂದಿದ್ದು ಕೂಡ ಇದೆ. ಆದರೆ ದೌರ್ಜನ್ಯಕ್ಕೆ ಮಾತ್ರ ಕೊನೆ ಅಂತ ಕಾಣಲೇ ಇಲ್ಲ. ಹೀಗಾಗಿ ಈ ಬಜೆಟ್ನಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದಿಂದ ಹೋಗ್ತಾ ಇದ್ದ ನೆರವು ಏನಿತ್ತಲ್ಲ, ಅದಕ್ಕೆ ಹರಿತವಾದ ಕತ್ತರಿ ಹಾಕಿ ಅರ್ಧಕ್ಕಿಂತ ಕಡಿಮೆ ಮಾಡಲಾಗಿದೆ. ಇದು ಕೂಡ ದೀದಿಯ ಬೇಜಾರಿಗೆ ಕಾರಣ ಆಗಿರ್ಬೋದು. ಬಾಂಗ್ಲಾದೇಶಕ್ಕೆ ಕಡಿತವಾದ ಹಣವನ್ನು ಭೂತಾನ್ ದೇಶಕ್ಕೆ ಬೇರೆ ಬೇರೆ ಯೋಜನೆಗಳಿಗೆ ಘೋಷಣೆ ಮಾಡಿದರೆ, ಈ ಕಡೆ ಮಾಲ್ಡೀವ್ಸ್ಗೂ ಕೂಡ ನೆರವು ಕಡಿತ ಆಗಿಬಿಟ್ಟಿದೆ. ಅದರ ಲಾಭ ಮಾರಿಷಸ್ ಪಾಲಾಗಿದೆ. ಈ ಮೂಲಕ ಭಾರತದ ಸ್ನೇಹ ಸಂಬಂಧ ಯಾರಿಗೆಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ತಿದ್ರಲ್ಲ, ಅವರ ಜೊತೆಗೆ ನಮ್ಮ ಸ್ನೇಹವೂ ಕೂಡ ಸುಸೂತ್ರವಾಗಿ ಇರುತ್ತೆ. ಇದು ಕೂಡ ಬಜೆಟ್ ಮೂಲಕ ಭಾರತ ಕೊಟ್ಟ ಸಂದೇಶ. ರಾಜಕೀಯ ಹೇಳಿಕೆಗಳು ಸಾಕಷ್ಟು ಬರ್ಬೋದು. ಆಡಳಿತ ಪಕ್ಷದಲ್ಲಿರೋ ನಾಯಕರು ಹೇಳ್ತಾರೆ ಇಂಥ ಬಜೆಟನ್ನು ದೇಶ ಯಾವತ್ತೂ ಕಂಡೇ ಇಲ್ಲ ಅಂತ. ವಿಪಕ್ಷಗಳು ಹೇಳ್ತಾರೆ ಇಂಥ ಬಜೆಟ್ ದೇಶಕ್ಕೆ ಮಾರಕ ಅಂತ. ಆದರೆ ಬಜೆಟ್ ಹೇಗೆ ಇದೆಯೋ ಅದ್ರ ಮೇಲೆ ದೇಶ ನಡೆಯುತ್ತೆ. ದೇಶದಲ್ಲಿ ಇಂಥವರ ಬಜೆಟ್ ಚೆನ್ನಾಗಿದೆ, ಇಂಥವರ ಬಜೆಟ್ ಚೆನ್ನಾಗಿಲ್ಲ ಅಂತ ಹೇಳೋರು ಜನಸಾಮಾನ್ಯರು. ಯಾಕಂದರೆ ಯಾವುದೇ ಹೇಳಿಕೆಗಳಿಂದ ಚುನಾವಣೆ ನಡೆಯೋದಿಲ್ಲ. ಮತದಾರ ಭಾರತೀಯರು ನಿರ್ಧಾರ ಮಾಡ್ತಾರೆ ಯಾರಿಗೆ ವೋಟನ್ನು ಹಾಕಬೇಕು, ಯಾರಿಗೆ ವಿವೇಚನೆ ಇರುತ್ತೆ, ಇದನ್ನೆಲ್ಲ ಮತದಾರರು ನಿರ್ಧರಿಸ್ತಾರೆ. ಒಂದು ವೇಳೆ ಬಜೆಟ್ ಚೆನ್ನಾಗಿ ಇಲ್ಲದೇ ಇದ್ದರೆ ಆ ಪಕ್ಷಕ್ಕೆ ಬುದ್ಧಿ ಕಲಿಸೋ ಕೆಲಸ ಕೂಡ ಆಗುತ್ತೆ. ಈ ಬಾರಿ ಮೋದಿ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚಿನ ಒತ್ತಡ ನೀಡಿದೆ. ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಗಂಭೀರವಾಗಿ ತಗೊಂಡ್ಬಿಟ್ಟಿದೆ. ಬಜೆಟ್ ಹೈಲೈಟಲ್ಲಿ ಕೂಡ ಇದೇ ಇರೋದು. 15ಕ್ಕೂ ಹೆಚ್ಚು ಕ್ಯಾನ್ಸರ್ ಔಷಧಿಗಳ ಕಸ್ಟಮ್ಸ್ ಸುಂಕ ತೆಗೆಯಲಾಗಿದೆ. ಮಹಿಳಾ ಅಭಿವೃದ್ಧಿ, ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರ ಭವಿಷ್ಯವನ್ನು ತಲೆಯಲ್ಲಿ ಇಟ್ಕೊಂಡು ಲಖ್ಪತಿ ದೀದಿ ಯೋಜನೆಗೆ ಸಪೋರ್ಟಿವ್ ಅನ್ಸೋ ಥರ ಶಿ ಮಾರ್ಟ್ ಯೋಜನೆಯೊಂದು ಘೋಷಣೆ ಆಗಿಬಿಟ್ಟಿದೆ. ಆಗಲೇ ಹೇಳಿದಾಗೆ ಪ್ರತಿ ಯೋಜನೆಯ ಲಾಭ ನಷ್ಟ ಪರಿಣಾಮ ಯಾವುದೂ ಕೂಡ
ಅದರ ಪರವಾಗಿ ಯಾರು ಮಾತಾಡೋದ್ರಿಂದ ಅಥವಾ ವಿರುದ್ಧವಾಗಿ ಮಾತಾಡೋದ್ರಿಂದ ಆಗೋದಿಲ್ಲ. ಅದೆಲ್ಲ ಜನಸಾಮಾನ್ಯರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರಲ್ಲೇ ಒಳಿತು ಕೆಡುಕು ಇರೋದು. ಬಜೆಟ್ ನಂತರ ಮೋದಿಯವರು ಕೂಡ ಮಾತಾಡಿದರು. ಮೂಲಸೌಕರ್ಯಗಳ ಬಗ್ಗೆ ಅವರ ಸಾಲುಗಳಿದ್ವು. ಅಷ್ಟೇ ಅಲ್ಲ, ಭಾರತ ಒಂದು ಗುರಿಯನ್ನು ಹೊಂದಿದೆ. 2047ರ ಹೊತ್ತಿಗೆ ವಿಕಸಿತ ಭಾರತ ಆಗಬೇಕು. ಆ ನಿಟ್ಟಿನಲ್ಲೇ ಪ್ರತಿ ಬಜೆಟ್ ರೂಪುಗೊಳ್ಳೋದು ಅಂತ ಅವ್ರು ಹೇಳಿದರು. ಅಂದಾಗೆ ನಿಮ್ಗೇನು ಅನ್ನಿಸ್ತು ಅಂತ ಹೇಳೋದಕ್ಕೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ಹಾಗೆ ನೀವು ಇನ್ಸೈಟ್ ಟ್ರಸ್ಟ್ ವಾಹಿನಿಯನ್ನು ಮೊದಲ ಸಲ ನೋಡ್ತಾ ಇದ್ದೀರಾ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುದ್ದಿ ಜೊತೆ ಮುಂದಿನ ಎಪಿಸೋಡ್ನಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಟ್ ಟ್ರಸ್ಟ್ ನ್ಯೂಸ್.